ಡಿಯರ್ ಸ್ಟೂಡೆಂಟ್ಸ್ ನಮಸ್ತೆ. ಇವತ್ತು ನಾವು ಫಸ್ಟ್ ಚಾಪ್ಟರ್ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ 10 ಮಾರ್ಕ್ ಕ್ವೆಶ್ಚನ್ STDRನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಸ್ಟ್ಯಾಂಡರ್ಡೈಸ್ಡ್ ಡೆತ್ ರೇಟ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನು ಕಲಿಯೋಣ. ಸೊ ಈ ಕ್ವೆಶ್ಚನ್ ನಿಮಗೆ 5 ಮಾರ್ಕ್ಸ್ಗೂ ಕೇಳ್ಬೋದು ಅಥವಾ 10 ಮಾರ್ಕ್ಸ್ಗೂ ಕೂಡ ಕೇಳ್ಬೋದು. 5 ಮಾರ್ಕ್ಸ್ಗೆ ಕೇಳೋದಾದರೆ ಒಂದೇ ಒಂದು ಲೊಕ್ಯಾಲಿಟಿ ಅಥವಾ ಟೌನ್ ಕೊಟ್ಟಿರ್ತಾರೆ. ಅದೇ 10 ಮಾರ್ಕ್ಸ್ಗೆ ಕೇಳೋದಾದರೆ ಲೊಕ್ಯಾಲಿಟಿ ಎ, ಲೊಕ್ಯಾಲಿಟಿ ಬಿ, ಆರ್ ಟೌನ್ ಎ, ಟೌನ್ ಬಿ, ಈ ಥರ ವಿಲೇಜ್ ಎ, ವಿಲೇಜ್ ಬಿ ಈ ಥರ ಕೊಟ್ಟಿರ್ತಾರೆ. ಸೊ ರೀಡ್ ದ ಕ್ವೆಶ್ಚನ್ ಒನ್ಸ್. ಕ್ಯಾಲ್ಕುಲೇಟ್ STDRs ಫಾರ್ ದ ಲೊಕ್ಯಾಲಿಟಿ ಗಿವನ್ ಬಿಲೋ. ವಾಟ್ ಈಸ್ ಯುವರ್ ಕನ್ಕ್ಲೂಷನ್? ಸೊ ಕನ್ಕ್ಲೂಷನ್ಗೆ 1 ಮಾರ್ಕ್ ಇರುತ್ತೆ, ಕನ್ಕ್ಲೂಷನ್ ಬರೀಬೇಕು. ಸೊ ಇಲ್ಲಿ ಏಜ್ ಗ್ರೂಪ್ಸ್ ಕೊಟ್ಟಿದ್ದಾರೆ. ಲೊಕ್ಯಾಲಿಟಿ ಎನ ಪಾಪ್ಯುಲೇಷನ್ ಆ್ಯಂಡ್ ಡೆತ್ಸ್ ಕೊಟ್ಟಿದ್ದಾರೆ, ಲೊಕ್ಯಾಲಿಟಿ ಬಿನ ಪಾಪ್ಯುಲೇಷನ್ ಆ್ಯಂಡ್ ಡೆತ್ಸ್ ಕೊಟ್ಟಿದ್ದಾರೆ, ಆ್ಯಂಡ್ ಹಿಯರ್ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಇಸ್ ಆಲ್ಸೋ ಗಿವನ್. ಸೊ ಏಜ್ ಗ್ರೂಪ್ ಕೊಟ್ಟಿದ್ದಾರೆ ಲೆಸ್ ದ್ಯಾನ್ 10, 10 to 20, 20 to 50, 50 ಆ್ಯಂಡ್ ಅಬವ್ ಅಂತ ಹೇಳಿ. ಸೊ ಇದನ್ನು 10 ಮಾರ್ಕ್ಸ್ಗೆ ಹೇಗೆ ಸಾಲ್ವ್ ಮಾಡ್ತೀರಾ? ಯಾಕಂದರೆ 2 ಕೊಟ್ಟಿದ್ದಾರೆ, ಲೊಕ್ಯಾಲಿಟಿ ಎ ಆ್ಯಂಡ್ ಲೊಕ್ಯಾಲಿಟಿ ಬಿ ಕೊಟ್ಟಿದ್ದಾರೆ. ಸೊ ಇಫ್ ದೆರ್ ಈಸ್ ಓನ್ಲಿ 1 ವಿಲೇಜ್ ಆರ್ 1 ಲೊಕ್ಯಾಲಿಟಿ, ದಟ್ ಮೀನ್ಸ್ ದಿಸ್ ಪ್ರಾಬ್ಲಮ್ ಇಸ್ ಫಾರ್ 5 ಮಾರ್ಕ್ಸ್. 2 ಲೊಕ್ಯಾಲಿಟಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು 10 ಮಾರ್ಕ್ಸ್ಗೆ ಇರೋದು ಅಂತ ಹೇಳಿ. ಸೊ ಈ ಫಾರ್ಮ್ಯಾಟ್ ನೆನ್ಪಿಟ್ಕೊಳ್ಳಿ. ಇದನ್ನು ನೀವು ಈ ಟೇಬಲ್ನ ಕರೆಕ್ಟಾಗಿ ಡ್ರಾ ಮಾಡಬೇಕು. ಫಸ್ಟ್ ಈ 3 ಕಾಲಮ್ಸ್ ಕೂಡ, ನಾಟ್ ಓನ್ಲಿ 3, ಈ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಕೂಡ ಎಲ್ಲನೂ ನಾವು ಕ್ವೆಶ್ಚನಿಂದ ತಗೊಂಡಿರೋದೆ. ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ASDR ಮತ್ತು PA ಈ 2 ಕಾಲಮ್ನ ಮಾತ್ರ. ಸೊ ಏಜ್ ಗ್ರೂಪ್ ಕ್ವೆಶ್ಚನಿಂದ ತೊಗೊಂಡಿದ್ದೀವಿ, ಪಾಪ್ಯುಲೇಷನ್ ಕೂಡ ಕ್ವೆಶ್ಚನಿಂದ ತೊಗೊಂಡಿದ್ದೀವಿ, ಡೆತ್ಸ್ ಕೂಡ ತಗೊಂಡಿದ್ದೀವಿ, ಆ್ಯಂಡ್ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಕೂಡ ತಗೊಂಡಿದ್ದೀವಿ. ASDRನ ಕ್ಯಾಲ್ಕುಲೇಟ್ ಮಾಡ್ತೀವಿ ನಾವು. ಅದಾದಮೇಲೆ ಇದೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ PA ಸಿಗುತ್ತೆ. PA ಈಸ್ ನಥಿಂಗ್ ಬಟ್ P ಅಂತ ಹೇಳಿದ್ರೆ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್, A ಅಂತ ಹೇಳಿದ್ರೆ ಲೊಕ್ಯಾಲಿಟಿ ಎನ ASDR ಅಂತ ಹೇಳಿಬಿಟ್ಟು. ಸೊ ಇದು ಯಾವುದಾಗಿರುತ್ತೆ? ಲೊಕ್ಯಾಲಿಟಿ ಏನ ಕ್ಯಾಲ್ಕುಲೇಷನ್ಸ್ ಮಾಡ್ತಿರೋದು. ಈಗ ಫಸ್ಟ್ ಏನು ಮಾಡ್ತೀರಾ, ಕ್ವೆಶ್ಚನಲ್ಲಿ ಏನಿದೆ ಅದನ್ನೇ ಬರೀತೀರಾ. ಲೆಸ್ ದ್ಯಾನ್ 10 ಅಂತ ಹೇಳಿಬಿಟ್ಟು, ದೆನ್ 10 to 20, ದೆನ್ 20 to 25, ದೆನ್ 50 ಆ್ಯಂಡ್ ಅಬೋವ್. ಆ್ಯಂಡ್ ಪಾಪ್ಯುಲೇಷನ್ ಕೂಡ ಸೇಮ್, ಏನು ಚೇಂಜಸ್ ಆಗೋದಿಲ್ಲ. 4,500, 9,000, 15,000 ಆ್ಯಂಡ್ 4,000. ನೆಕ್ಸ್ಟ್ ಡೆತ್ಸ್ ಬರೀತೀರಾ 135 ಆ್ಯಂಡ್ 50, 60 ಆ್ಯಂಡ್ 100. ಈಗ ಕ್ಯಾಲ್ಕುಲೇಷನ್ ASDRನ ನಾನಿಲ್ಲಿ ಕಾಲಮಲ್ಲೇ ಫಾರ್ಮುಲಾ ಹಾಕಿದ್ದೀನಿ. ನೀವು ಕೂಡ ಹೀಗೆ ಫಾರ್ಮುಲಾ ಹಾಕೋಬೋದು, ಇಲ್ಲ ಸಪ್ರೇಟಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ASDRನ ಫಾರ್ಮುಲಾ ಏನು, ಫುಲ್ ಲೆಂತ್ ಫಾರ್ಮುಲಾ ಏನು ಅಂದರೆ ನಂಬರ್ ಆಫ್ ಡೆತ್ಸ್ for a specified age group divided by total population of the specified age group into 1000 ಅಂತ. ಇದನ್ನು ಶಾರ್ಟ್ ಆಗಿ ಬರೆದಿದ್ದೀವಿ, ಡೆತ್ಸ್ ಡಿವೈಡೆಡ್ ಬೈ ಪಾಪ್ಯುಲೇಷನ್ ಅಂತ ಹೇಳಿ. ಸೊ ಇಲ್ಲಿ ಡೆತ್ ಇದೆ, ಇಲ್ಲಿ ಪಾಪ್ಯುಲೇಷನ್ ಇದೆ ಇಂಟು 1000. ಸೊ 1000 ಏನಕ್ಕೆ ಬರೀತೀವಿ ಅಂತ ಹೇಳಿ ಗೊತ್ತಿದೆ ನಿಮಗೆ. ಸೊ ನಾವು 1000 ಪಾಪ್ಯುಲೇಷನ್ಗೆ ಯಾವಾಗಲೂ ಕ್ಯಾಲ್ಕುಲೇಟ್ ಮಾಡೋದು, ದ್ಯಾಟ್ಸ್ ವೈ. ಈಗ 135 divided by 4,500. So I'll write here 135 divided by 4,500 into 1000. So ASDR ಎಷ್ಟು ಬರುತ್ತೆ ಅಂತ. ASDR will be 30. Next same procedure for 10 to 20 ಕೂಡ. ಸೊ ಬರೆಯೋದಿದ್ರೆ ಇಲ್ಲಿ ಬರಿಬೋದು, ಇಲ್ಲ ಡೈರೆಕ್ಟಾಗಿ ನೀವು ಕ್ಯಾಲ್ಕುಲೇಟ್ ಮಾಡಿ ಬರಿಬೋದು. 50 divided by 9,000 into 1000. ಸೊ 1000 ಹಾಕಬೇಕಿಲ್ಲಿ. ಸೊ ಯು ವಿಲ್ ಗೆಟ್ 5.55. ನೆಕ್ಸ್ಟ್ 60 divided by 1,500, sorry not 1,500, 15,000 it is. So 15,000 into 1000, so you will get 4. And next 100 divided by 4,000 into 1000, so you will get 25. So ASDR ಸಿಕ್ತು ನಮಗೆ. ಏಜ್ ಸ್ಪೆಸಿಫಿಕ್ ಡೆತ್ ರೇಟ್, ಸೊ 30, 5.55, 4 ಆ್ಯಂಡ್ 25. ಈಗ ಏನು ಮಾಡ್ತೀರಾ ಅಂತ ಹೇಳಿದ್ರೆ
ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಕ್ವೆಶ್ಚನಲ್ಲಿ ಏನಿದೆ ಅದನ್ನೇ ಬರೀತೀರಾ. ಸೊ 15,000, 12,000, 18,000 ಆ್ಯಂಡ್ 25,000. ಸೊ ಪಿ ಎ ಆಗಲೇ ಹೇಳಿದ ಹಾಗೆ ಪಿ ಅಂತ ಹೇಳಿದ್ರೆ ಪಾಪ್ಯುಲೇಷನ್, ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್. ಎ ಅಂತ ಹೇಳಿದರೆ ಎ ಎಸ್ ಡಿ ಆರ್ ಆಫ್ ಲೊಕ್ಯಾಲಿಟಿ ಎ. ಸೊ 15,000 ಇಂಟು 30 ಮಾಡಬೇಕು ನಾವು. ಸೊ 15,000 ಇಂಟು 30 ಎಷ್ಟಾಗುತ್ತೆ? 4,50,000 ಆಗುತ್ತೆ. 12,000 ಇಂಟು 5.55, ಸೊ 66,600. 18,000 ಇಂಟು 4 ಮಾಡಿದ್ರೆ ಯು ವಿಲ್ ಗೆಟ್ 72,000. ನೆಕ್ಸ್ಟ್ 25,000 ಇಂಟು 25 ಮಾಡಿದ್ರೆ ಯು ವಿಲ್ ಗೆಟ್ 6,25,000. ಈಗ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಈ ಎರಡು ಕಾಲಮ್ನ ನೀವು ಆ್ಯಡ್ ಮಾಡ್ಕೋಬೇಕು. ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಆ್ಯಡ್ ಮಾಡಿದ್ರೆ ಯು ವಿಲ್ ಗೆಟ್ 70,000 ಆ್ಯಂಡ್ ಪಿ ಎ ಕಾಲಮ್ನ ಆ್ಯಡ್ ಮಾಡಿದ್ರೆ 12,13,600 ಸಿಗುತ್ತೆ ನಿಮಗೆ. ಸೊ 12,13,600. ಇಷ್ಟು ಆದಮೇಲೆ ಏನು ಮಾಡಬೇಕು ಅಂದರೆ ಸ್ಟ್ಯಾಂಡರ್ಡೈಸ್ಡ್ ಡೆತ್ ರೇಟ್. ಇಲ್ಲಿ ಎ ಅಂತ ನಾನು ಹಾಕಿದ್ದೀನಿ. ಇದರ ಅರ್ಥ ಏನು ಅಂದರೆ ಎ ಲೊಕ್ಯಾಲಿಟಿ ಎಗೆ ಕ್ಯಾಲ್ಕುಲೇಟ್ ಮಾಡ್ತಿದ್ದೀನಿ ಅಂತ ಹೇಳಿಬಿಟ್ಟು. ಸೊ ಲೊಕ್ಯಾಲಿಟಿ ಎನ ಪಿ ಎ, ಟೋಟಲ್ ಪಿ ಎ ಎಷ್ಟಿದೆ? ಸಮೇಷನ್ ಪಿ ಎ ದ್ಯಾಟ್ ಇಸ್ 12,13,600 ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್. ಟೋಟಲ್ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಎಷ್ಟಿದೆ? 70,000. ಸೊ ದ ಆನ್ಸರ್ ವಿಲ್ ಬಿ 17.33 ಇದೆ. ಸೊ ಇಲ್ಲಿ ನಾವು ಕನ್ಕ್ಲೂಷನ್ ಬರೆಯೋಕ್ಕೆ ಆಗೋದಿಲ್ಲ. ಯಾಕೆ? ಬಿಕಾಸ್ ವಿ ನೀಡ್ ಟು ಕಂಪೇರ್ ಲೊಕ್ಯಾಲಿಟಿ ಎ ಜೊತೆ ಲೊಕ್ಯಾಲಿಟಿ ಬಿನೂ ಕೂಡ ನಾವೇನು ಮಾಡಬೇಕು? ಕಂಪೇರ್ ಮಾಡಬೇಕು. ಸೊ ಫಸ್ಟ್ ಇದೇ ಥರ ಏನು ಮಾಡಬೇಕು? ನೀವು ಲೊಕ್ಯಾಲಿಟಿ ಬಿಗೂ ಕೂಡ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಹಿಯರ್ again you need to write the same thing. ಸೊ ಫಸ್ಟ್ ಏನು ಬರೀತೀರಾ? ಇಲ್ಲಿ ಏಜ್ ಗ್ರೂಪ್ ಬರೀತೀರಾ. ಏಜ್ ಗ್ರೂಪ್ ಏನಿದೆ? ಲೆಸ್ ದ್ಯಾನ್ 10 ಅಂತ ಇದೆ. ಸೊ ಲೆಸ್ ದ್ಯಾನ್ 10. ನೆಕ್ಸ್ಟ್ ಯು ಹ್ಯಾವ್ 10 to 20, then 20 to 50, then 50 and above. ಲೊಕ್ಯಾಲಿಟಿ ಬಿಗೆ ಬರೀಬೇಕು. ಸೊ 4,000, 10,000. So here population is 4,000, then 10,000, then 20,500, then 4,500. Then deaths is given in the question itself. So 140, 80, 150 and 150. ನಾವಿಲ್ಲಿ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಕೂಡ ಬರೆದ್ಬಿಡೋಣ ಬಿಕಾಸ್ ಇಟ್ ಈಸ್ ಗಿವನ್ ಇನ್ ದ ಕ್ವೆಶ್ಚನ್. ಸೊ 15,000 ಸೇಮ್ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಫಾರ್ ಎ ಆ್ಯಂಡ್ ಆಲ್ಸೋ ಫಾರ್ ಬಿ. 18,000 ಆ್ಯಂಡ್ 25,000. ವೆರಿ ಈಸಿ. ಒಂದು ನೀವು ಲೊಕ್ಯಾಲಿಟಿ ಏನ ಕಲ್ತ್ಕೊಂಡ್ಬಿಟ್ರೆ ಬಿ ಅದೇ ಥರ ಇರುತ್ತೆ, ಏನು ಚೇಂಜಸ್ ಇರೋಲ್ಲ, ವ್ಯಾಲ್ಯೂ ಮಾತ್ರ ಚೇಂಜಸ್ ಇರುತ್ತೆ. ಸೊ ಈಗ ಏನು ಮಾಡ್ತೀರಾ? ಎ ಎಸ್ ಡಿ ಆರ್ ಕಂಡುಹಿಡಿತೀರಾ. ಎ ಎಸ್ ಡಿ ಆರ್ ಅಗೇನ್ ದ ಸೇಮ್ ಫಾರ್ಮುಲಾ ದಟ್ ಇಸ್ ಡೆತ್ಸ್ ಡಿವೈಡೆಡ್ ಬೈ ಪಾಪ್ಯುಲೇಷನ್ ಇಂಟು 1000. 140 ಡಿವೈಡೆಡ್ ಬೈ 4,000 ಇಂಟು 1000. ಸೊ ಹಿಯರ್ ಐಲ್ ರೈಟ್ 140 ಡಿವೈಡೆಡ್ ಬೈ 4,000 ಇಂಟು 1000. ಸೊ ನಿಮಗೆ ಎಷ್ಟು ಬರುತ್ತೆ? 35 ಬರುತ್ತೆ. ಸೇಮ್ ಕ್ಯಾಲ್ಕುಲೇಷನ್ ಇಲ್ಲೆಲ್ಲ ಕೂಡ ಮಾಡ್ತೀರಾ ನೀವು. 80 ಡಿವೈಡೆಡ್ ಬೈ 10,000 into 1,000, so you will get 8. Next 150 divided by 20,500 into 1,000, so you will get 7.31. Next 150 divided by 4,500 into 1,000, you will get 33.33. ಈಗ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಕ್ವೆಶ್ಚನಲ್ಲೇ ಇತ್ತು. ಎನ ಎ ಎಸ್ ಡಿ ಆರ್ನ ನೀವು ಕಂಡಿಡ್ದಿದ್ದೀರಾ. ಇದೆರಡನ್ನು ನೀವು ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ ಬಿ, ಪಿ ಬಿ ಅಂತ ಹೇಳಿದ್ರೆ ಏನು? ಹಾಗಾದರೆ ಬಿ ಅಂತ ಹೇಳಿದ್ರೆ ಪಿ ಅಂದರೆ ನಿಮಗೆ ಗೊತ್ತು, ದಟ್ ಇಸ್ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್. ಬಿ ಅಂತ ಹೇಳಿದ್ರೆ ಎ ಎಸ್ ಡಿ ಆರ್ ಆಫ್ ಲೊಕ್ಯಾಲಿಟಿ ಬಿ ಅಂತ ಹೇಳಿಬಿಟ್ಟು. ಸೊ 35 ಇಂಟು 15,000, 5,25,000. ನೆಕ್ಸ್ಟ್
12,000 into 8, 96,000. Next 7.31 into 18,000, 1,31,580. Next 33.33 into 25,000, 8,33,250. ಈಗ ಸೇಮ್ ಪ್ರೊಸೀಜರ್ ಪ್ರೀವಿಯಸ್ ಪ್ರಾಬ್ಲಮ್ನಲ್ಲಿ ಪ್ರೀವಿಯಸ್ ಲೊಕ್ಯಾಲಿಟಿ ಎನಲ್ಲಿ ಮಾಡಿದ ಹಾಗೆಯೇ. ಸೊ total standard population is 70,000 and total PB is 15,85,830. So ಈಗ ಸೇಮ್ ಫಾರ್ಮುಲಾ ಎಸ್ ಟಿ ಡಿ ಆರ್ ಯಾವುದಕ್ಕೆ ಕಂಡುಹಿಡಿತೀರಾ? ಬಿಗೆ. ಸೊ ಏನು ಬರೀತೀರಾ ಅಂತ ಹೇಳಿದ್ರೆ ಇಲ್ಲಿ ಸಮೇಷನ್ ಪಿ ಬಿ ಡಿವೈಡೆಡ್ ಬೈ ಸಮೇಷನ್ ಪಿ. ಸೊ ಪಿ ಬಿ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ, ದಟ್ ಈಸ್ 15,85,830 divided by summation P is 70,000. So the answer will be 22.65. 22.65. ಈಗ ಇದೆರಡೂ ಲೊಕ್ಯಾಲಿಟಿನ ನೋಡಿದ ಮೇಲೆ ನೀವು ಕಂಕ್ಲೂಷನ್ ಬರೀಬೇಕು. ಇಲ್ಲಿದು ಡೆತ್ ರೇಟ್ ನೋಡಿ, ಏನ ಡೆತ್ ರೇಟ್ ಎಷ್ಟಿದೆ? 17.33 ಇದೆ, ಕಡಿಮೆ ಇದೆ. ಡೆತ್ ಆಗಿರೋದು ಡೆತ್ ರೇಟ್ ಕಡಿಮೆ ಇದೆ. ಅದೇ ಲೊಕ್ಯಾಲಿಟಿ ಬಿನ ಡೆತ್ ರೇಟ್ ಏನಾಗಿದೆ? 22.65 ಇದೆ, ಜಾಸ್ತಿ ಇದೆ. ಹಾಗಾದರೆ ಯಾವುದು ಹೆಲ್ದಿಯರ್? ಏನೇ ಹೆಲ್ದಿಯರ್ ಅಲ್ವಾ? ಬಿಕಾಸ್ ಎ ಲೊಕ್ಯಾಲಿಟಿನಲ್ಲಿ ಡೆತ್ ರೇಟ್ ಕಡಿಮೆ ಇದೆ. ಸೊ ನೀವು ಏನು ಬರೀಬೇಕು ಅಂತ ಹೇಳಿದ್ರೆ ಲೊಕ್ಯಾಲಿಟಿ ಎ ಈಸ್ ಮೋರ್ ಹೆಲ್ದಿಯರ್ ದ್ಯಾನ್ ಲೊಕ್ಯಾಲಿಟಿ ಬಿ ಅಂತ ಹೇಳಿ ಕಂಕ್ಲೂಷನ್ ಬರೀಬೇಕು. Locality A is more healthier than locality B. ತುಂಬ ಈಸಿ ಪ್ರಾಬ್ಲಮ್. 5 ಮಾರ್ಕ್ಸಿಗೆ ಬರುವಂಥದ್ದು ಒಂದು ಲೊಕ್ಯಾಲಿಟಿ ಆದರೆ, ಅದೇ 10 ಮಾರ್ಕ್ಸ್ಗೆ ಕೊಡ್ತಾರೆ ಯಾವಾಗ? 2 ಲೊಕ್ಯಾಲಿಟಿ ಕೊಟ್ಟಿರುವಾಗ. ಈಸಿಯಾಗಿ 10 ಮಾರ್ಕ್ಸ್ನ ಸ್ಕೋರ್ ಮಾಡ್ಕೋಬೋದು.